ನೋಡ್ಬೋದು ಕ್ಯಾನ್ ತೊಗೊಂಡು ಡೀಸೆಲ್ ತರಕ್ಕೆ ಹೊಂಟೀನಿ. ಅಲ್ಲಿ ಕಾಣತ್ತೆ ನಿಮ್ಗೆ ಪಂಪ್ ಮುಂದೆ. ಗಾಡಿ ಒಳಗಿದ್ವಿ ಅಂದ್ರೆ 10ರಿಂದ 15 ದಿನ ಊರಿಂದ ದೂರ ಇದ್ರೂ ಏನು ಅನ್ಸಲ್ಲ. ಇಲ್ಲಿ ಬಂದು ಒಂದೇ ಕಡೆ ಕುಂದಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಬ್ಯಾಸ್ರ ಅಂದ್ರೆ ಬ್ಯಾಸ್ರ ಆಗಿಬಿಡತೈತಿ. ತೋರಿಸ್ಬಿಡ್ತೀನಿ, ಒಂದೇ ಕೈಯಾಗಿ ತೋರ್ಸಾತೀನಿ ನೋಡಿ. ಒಂದೇ ಕೈಯಾಗ ಓಪನ್ ಆತ್ಲ. ಸೈಡ್ ರಿಪ್ಪಿನ ಹೆಂಗಲ್ ರೆಡಿ ಆಗ್ತಾವೆ. ಇಲ್ಲಿ ವೆಲ್ಡಿಂಗ್ ಆಗತ್ತೆ. ಇವೆಲ್ಲ ನಮ್ಮ ಹಂಗಲ್ಲ ಹೋಲ್ ಆಗತ್ತಾರಲ್ಲೇ. ರಿಪ್ಪಿನ ಪೈಪ್ ಇವೆಲ್ಲ ಇನ್ನೂ 4 ಪೀಸ್ ತರಕ್ಕೆ ಹೋಗ್ಯಾರ. ನೋಡು ಇಲ್ಲಿ ಸೈಡ್ ಹಂಗಲ್ ರಿಪ್ ಹಾಕಿಟ್ಟು ನಿಂದ್ರಿಸ್ಯಾರ. ಹಂಗಲ್ಲ ಜಿಟಿ ಮಳೆ. ಊಟಕ್ಕೆ ಹೋಗಿದ್ದೆ, ಊಟಕ್ಕೆ ಹೋಗಿ ಬರ್ಕೊಡ್ದೆ ನೋಡ್ರಿ. ರಿಪ್ ಎಷ್ಟು ಮಸ್ತ್ ರೆಡಿ ಮಾಡಿ ನಿಂದ್ರಿಸ್ಬಿಟ್ರ. ಹಂಗೆ ಅನ್ನೋದು ನೋಡ್ರಿ, ಕಮೆಂಟ್ ಮಾಡಿರಿ. ಇವೆರಡು ರಿಪ್ ಎಕ್ಸ್ಟ್ರಾ ಆಗಿದ್ದು ಆ ಕಡೆ ಇನ್ನು ಪಿಟ್ ಮಾಡತ್ತಾರ. ನೋಡ್ಬಹುದು ಹೆಂಗೆ ಕಾಣತ್ತದ ಅಂತೇಳಿ. ಮಸ್ತಲ್ಲ. ಎಲ್ಲ ಪೇಂಟ್ ಆದ್ಮೇಲೆ ಹಂಗೆ ಆಗ್ಬೋದು ನೋಡ್ರಿ. ವಿಚಾರ ಮಾಡಿರಿ ನೀವು. ಪಳ್ಕದಂತರೂ ಏನೆಲ್ಲ ಕೆಲಸ ಮಾಡಿದ್ರೆ ಆ ಕಡೆ ಈ ಕಡೆ ನೋಡ್ಬೋದು. ರಿಪ್ ಮಾತ್ರ ನನಗಂತೂ ಸೂಪರ್ ಅನ್ಸಾತತಿ. ಕಲರ್ ಗಿಲ್ಲರ್ ಆದ್ರೆ ನನ್ನ ಗಾಡಿ ಬೆಂಕಿ ಆಗೈತಿ, ಬೆಂಕಿ. ರಿಪ್ ಕೆಲಸ ಇಷ್ಟಾಗೈತಿ. ಇದೊಂದು ಬಂಪರ್ ಚೇಂಜ್ ಮಾಡ್ಬೇಕು. ಬಂಪರ್ ಬ್ಯಾಂಡ್ ಆಗೈತಿ. ಬಂಪರ್ ಕಟ್ ಮಾಡತ್ತಾರ, ಬೇರೆ ಬಂಪರ್ ಹಾಕ್ಬೇಕು. 2 hours later. ನಿನ್ನೆ ಎಲ್ಲಿದ್ದ ಗಾಡಿ ಗೊತ್ತಿಲ್ಲ, ಅದೆಲ್ಲೈತ ತೋರಿಸ್ತೀನಿ ಬರ್ರಿ ನಿಮ್ಗೆ. 8 ದಿನ ನಿಂತೈತಿ. ಇವತ್ತು ಏರ್ ಕಲೆಕ್ಷನ್ ಎಲ್ಲ ಕಲೆಕ್ಷನ್ ಕೊಟ್ಟು ಎಲ್ಲ ರೆಡಿ ಆಯ್ತು. ಇಲ್ಲೆಲ್ಲ ಬಾಡಿ ವರ್ಕ್ ಇಲ್ಲಿ ಕಾಣ್ಬೋದು ನಮ್ಮ ಗಾಡಿ ನಿಮ್ಗೆ. ಇಲ್ಲೇನು ಮಾಡತ್ತೀವಿ ಅಂದ್ರೆ ಎಲ್ಲ ವರ್ಕ್ ಆಗೈತಿ. ಅದು ಸ್ವಲ್ಪ ಮುಂದಿನ ಶೋದಾಗ ಗ್ಯಾಸ್ ವೆಲ್ಡಿಂಗ್ ಮಾಡಕತ್ತಾರ. ಅದಕ್ಕೆ ಅಲ್ಲಿಂದ ತೆಗೆದು ಇಲ್ಲಿ ಗ್ಯಾಸ್ ವೆಲ್ಡಿಂಗ್ ಹಚ್ಚಿವಿ ಗಾಡಿ. ನೋಡ್ಬೋದು ಗಾಡಿ ಯಾವುದೋ ಕಲೆಕ್ಷನ್ ಇಲ್ಲ. ಹಿಂದಿನ ಬಾಡಿ ಅಷ್ಟರ ಕಲೆಕ್ಷನ್, ಮುಂದೇನು ಶೋದಾಗ ಕಲೆಕ್ಷನ್ ಇಲ್ಲ. ಎಲ್ಲ ರಿಂಗ್ ಕಿತ್ತು ಹೋಗೋದಾರೆ. ನಾಳೆ ಪೇಂಟಿಗೆ ಬಿಡ್ಬೇಕು ಗಾಡಿ. ಎಲ್ಲ ಫೈನಲ್ ಆಯ್ತು. ಶೋದು ಬಂಪರ್ದು ಎಲ್ಲ ಫೈನಲ್ ಆಯ್ತು. ನೋಡ್ಬೋದು ಅಲ್ಲಿ ಗ್ಯಾಸ್ ವೆಲ್ಡಿಂಗ್ ಮಾಡತ್ತಾರ. ಮ್ಯಾಗ ಒಂದು 4 ಕಡೆ ಕಟ್ಟಾಗಿತ್ತದ. ನೀವು ಪೀಸ್ ಹಾಕಕ್ಕೆ ಬರಲ್ಲ, ಹಾಕಕ್ಕೆ ಬರ್ತಿತ್ತು. ಗ್ಯಾಸ್ ವೆಲ್ಡಿಂಗ್ ಮಾಡ್ತಂದ್ರೆ ಯಾಕಂದ್ರೆ ಶೋ ಕರೆಕ್ಟ್ ಐತಲ್ಲ, ಅದಕ್ಕೆ ಮಾಡೋಣಂತಂದ್ರೆ ಏನು ಹೆಚ್ಚು ಕಮ್ಮಿ ಹೇಳ್ಬೇಕು ನಂಗೆ ಭಾಷೆ ಅವ್ರಿಗೆ ತಿಳಿಯವಲ್ಲ. ಗೊತ್ತಿದ್ದೈತಿ ಮುಂದಿನ ನಂತರ ನಿಮಗಂತರು ನೋಡ್ರಿ. ಕತ್ತಲ್ದಾಗ ಏನು ಕಾಣಲ್ಲ ನಿಮ್ಗೆ. ಗಾಡಿ ವಾಟರ್ಸ್ ತೊಗೊಂಬಂದಿವಿ. ಎಲ್ಲ ಫೈನಲ್ ಆಗ್ತದೆ ನಾಳೆ. ಇವತ್ತು ಸಂಡೇ, ಇವತ್ತೇನು ಪೇಂಟ್ ವರ್ಕ್ ಆಗಲ್ಲ. ಅದಕ್ಕೆ ವಾಟರ್ ವಾಶ್ ತೊಗೊಂಬಂದು ಹಚ್ಚಿ ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡಿಸ್ಬೇಕತ್ತ. ಕಾಸ್ಟಿಕ್ ಸೋಡಾ ಹೊಡೆಯತ್ತಾರೆ ಅಲ್ಲಿ ನೋಡ್ಬೋದು. ಪಂಪ್ ಮಾಡಿ ಕಾಸ್ಟಿಕ್ ಸೋಡಾ ಎಲ್ಲ ಹೊಡೆದು ಮೊದಲಿಂದೆಲ್ಲ ಕಲರ್ ತೆಗಿತಾರೆ. ಈಗೆಲ್ಲ ವಾಟರ್ ವಾಶ್ ಮಾಡಿಸ್ಬೇಕು ಅಂತ ಬಂದೀನಿ. ಇವ್ರು ನೋಡಿದ್ರೆ 2,500 3,000 ಬಿಲ್ ಹೇಳತ್ತಾರ. ಅವ್ರ ಭಾಷೆ ನಂಗೆ ಅರ್ಥ ಆಗೋಲ್ದು. ಡೀಸೆಲ್ ಅಂತಂದು ಕೊಡು ಅಂತ ಹೇಳ್ಯಾರ. ಒಂದು 3 ಲೀಟ್ರ್ ಡೀಸೆಲ್ ಅಂತಂದು ಕೊಡ್ಬೇಕು. ಗಾಡಿ ವಾಟರ್ ವಾಶ್ ಮಾಡಕತ್ತಾರ. ಕಾಸ್ಟಿಕ್ ಸೋಡಾ ಹಾಕಿ ಎಲ್ಲ ಚೆಸ್ಸಿಗೆಲ್ಲ ಹೊಡ್ಯಾಕತ್ತಾರ. ಅಂದ್ರೆ ಕಾಸ್ಟಿಕ್ ಸೋಡಾ ಅಂತ ಎಂಥ ಹೊಲ್ಸಿದ್ರು ಕಿತ್ತೋಗುತ್ತೆ. ಅದೆಲ್ಲ ಹಾಕಿ ಈಗ ವಾಶ್ ಅಂದ್ರು ಮಾಡತ್ತಾರ. ಅಲ್ಲಿ ಸ್ಟಾರ್ಟ್ ಮಾಡ್ಯಾರ ಅವ್ರ ವರ್ಕ. ನನಗೆ ಡೀಸೆಲ್ ತೊಂಬ ಅಂತ ಹೇಳಿದ್ರು. ಒಂದು 3 ಲೀಟ್ರ್ ಡೀಸೆಲ್ ತೊಗೊಂಡು ತುಂಬ ದೂರ ಇಲ್ಲ, ಒಂದು 400ರಿಂದ 500 ಮೀಟ್ರ್ ಐತೆ ಅಲ್ಲಿಂದ ವಾಟರ್ ವಾಶ್ ಅಂದ್ರೆ ಪೆಟ್ರೋಲ್ ಪಂಪ್. ನೋಡ್ಬೋದು ಕ್ಯಾನ್ ತೊಗೊಂಡು ಡೀಸೆಲ್ ತರಕ್ಕೆ ಹೊಂಟೀನಿ. ಅಲ್ಲಿ ಕಾಣತ್ತೆ ನಿಮ್ಗೆ ಪಂಪ್ ಮುಂದೆ. ಇದೊಂದು 3 ಲೀಟ್ರ್ ಕ್ಯಾನ್ ಕೊಟ್ರೆ 5 ಲೀಟ್ರ್ ಅನ್ಕೊತೀನಿ. 3 ಲೀಟ್ರ್ ಡೀಸೆಲ್ ತೊಗೊಂಬ ಅಂತ ಹೇಳ. ತೊಗೊಂಬರಕ್ಕೆ ಹೊಂಟೀನಿ ಹಿಡ್ಕೊಂತ. ಇವತ್ತು ವಾಟರ್ ವಾಶ್ ಒಂದು ಆಗ್ಬೋದು. ಮುಂದಿನ ಕೆಲಸ ಏನಾಗಲ್ಲ, ಯಾಕಂದ್ರೆ ಸಂಡೇ ಎಲ್ಲ ರಜೆ ಇಲ್ಲಿ. ನಾಳೆಗೆ ಕಲರ್ ನಾಳೆ ಅವ್ರು ಏನು ಮಾತಾಡಿದ್ರು ಆ ಕಲರಿಗೆ ಅವ್ರ ಲೆಕ್ಕ ಇಟ್ಟಾರ. ನನ್ನ ಲೆಕ್ಕ ಬೇರೆ ಐತಿ ಕಲರಿಂದ. ನೋಡ್ಬೇಕು ಏನೇನಾಗುತ್ತೆ ನಾಳೆ ಬೆಳಗ್ಗೆ ಅವ್ರು ಬಂದ ಮೇಲೆ ಡಿಸೈಡ್ ಮಾಡ್ಬೇಕು. ಕಲರ್, ಸ್ಟಿಕ್ಕರ್, ರೇಡಿಯಮ್ ಎಷ್ಟು ದಿನ ಗಾಡಿ ಕೊಡ್ತಾರೆ ನೋಡ್ಬೇಕು. ನಾನು ಹೇಳಿದ ಕಲರಿಗೆ ಆದ್ರೆ 1 ವಾರ ಹೇಳ್ಯಾರ ಅವರು ಗಾಡಿ ಕೊಡೋಕೆ. ಬರೀ ಪೆಟ್ರೋಲ್ ಪಂಪಿಗೆ ಬಂದ್ವಿ. ಡೀಸೆಲ್ ಹಾಕ್ಕೊಂಡು ತೊಗೊಂಡು ಹೋಗೋಣ. ಒಂದು 3 ಲೀಟ್ರ್ ಡೀಸೆಲ್ ಹಾಕೊಂಡು ನಡ್ಕೋತ ಹೊಂಟೀವಿ. ಹೆವಿ ಅಂದರೆ ಹೆವಿ ಬ್ಯಾಸ್ಟ್ ಆಗ್ತದೆ ಇಲ್ಲಿ ಅಂತರು. ನಮ್ಮ ಗಾಡಿ ಮ್ಯಾಗ ಟ್ರಿಪ್ ಹೋದಾಗ 10ರಿಂದ 15 ದಿನ ಬಿದ್ದರು ಏನು ಅನ್ಸೋದಿಲ್ಲ. ಯಾಕಂದ್ರೆ ರನ್ನಿಂಗ್ ಇರ್ತದೆ ಗಾಡಿ. ಇಲ್ಲಿ ಒಂದೇ ಕಡೆ ಬಿದ್ದು ಸಾಕಾಗ್ಬಿಟ್ಟೈತೆ ನನಗಂತೂ. ಬೇಜಾರು ಅಂದರೆ ಬೇಜಾರಾಗ್ಬಿಟ್ಟೈತಿ. ಡೈಲಿ ಅದ ಒಂದೇ ಕೆಲಸ ಮಾಡಿ ಸಾಕಾಗಿಬಿಟ್ಟೈತಿ. ಯಾವಾಗಾದ್ರೂ ಕೆಲಸ ಮುಗಿದಿತ್ತು, ಯಾವಾಗ ಊರಿಗೆ ಅನ್ಸ್ಬಿಟ್ಟೈತೆ ನನಗೆ.
ಇಲ್ಲ ಇಲ್ಲ ಎಷ್ಟು ಆಗುತ್ತೆ ಕರೆಕ್ಟಾಗಿ ಊಟ ಮಾಡ್ತೀವಿ ನಿದ್ದೆ ಮಾಡ್ತೀವಿ ಆದ್ರೆ ನಮಗೆ ಸೆಟ್ ಆಗಲ್ಲ. ಊರಾಗಿದ್ದರೆ ಅಡ್ಡಾಡೋದು ಬೇರೆ, ಗಾಡಿ ಮ್ಯಾಗಿದ್ದಾಗ ಆಗೋದು ಬೇರೆ. ಇಲ್ಲಿ ಬಂದು ಸಿಕ್ಕಾಪಟ್ಟೆ ಬೇಸರ ಆಗ್ಬಿಟ್ಟದ. 10 ದಿನ ಆಯ್ತು ನಾನು ಬಂದು ಇಲ್ಲೇ, ಇನ್ನೂ ಕೆಲಸ ಇಲ್ಲಿವರೆಗೂ ಬಂದೈತಿ. ಏನು ನನಗೆ ಬಜೆಟ್ನು ದಿನಕ್ಕೆ ಹೆಚ್ಚಿಗೆ ಆಗತೈತಿ. ಅಮೌಂಟ್ ನಾವು ಹೇಳೋದಕ್ಕೆ ಅವ್ರು ಹೇಳೋದಕ್ಕೆ ಭಾಳ ಫರ್ಕ್ ಆಗತೈತಿ. ಈಗ ಮತ್ತೆ ಎಕ್ಸ್ಟ್ರಾ ಮಾಡಿಸಿದ್ದೆಲ್ಲ ಸೇರಿ 1.5 ಲಕ್ಷ ರೂಪಾಯಿ ಖರ್ಚು ಬರಾಕತ್ತೈತಿ. ಕಾಸ್ಟಿಕ್ ಸೋಡಾ ಹೊಡೆದು ನೀರು ಬರೋಕ್ಕೆ ಸ್ಟಾರ್ಟ್ ಮಾಡ್ರೆ ಇಲ್ಲಿ ನೋಡ್ರಿ, ಇಲ್ಲಿ ರೆಡ್ ಇದ್ದಿದ್ದು ಚೆಸ್ಸಿ ಹೋಗಿ ಪಿಂಕ್ ಆಗೈತಿ. ಜಾಯಿಂಟ್ ಎಲ್ಲ ನೋಡ್ಬೋದು ನೀವು ಇಲ್ಲಿ ನೋಡ್ರಿ, ಎಲ್ಲ ಕಲರ್ ರೆಡ್ ಇದ್ದಿದ್ದು ಹೋಗಿ ಪಿಂಕ್ ಆಗೈತಿ. ಇದು ಈಗೆಲ್ಲ ಎಲ್ಲ ಕಿತ್ತು ಹೋಗುತ್ತೆ ಈಗ, ಯಾಕಂದ್ರೆ ಇನ್ನೂ ಈ ಕಡೆ ನೀರು ಹೊಡೆದಾರ ಅಷ್ಟು ಹೊಡಲಿಲ್ಲ. ಇನ್ನೊಷ್ಟು ಹೊಡೆದ್ರೆ ಎಲ್ಲ ಕಲರ್ ಕಿತ್ಕೊಂಡು ಹೋಗ್ಬಿಡ್ತೈತಿ. ಪಿಂಕ್ ಆದತ್ ನೋಡ್ರಿ ರೆಡ್ ಇದ್ದಿದ್ದು ಎಲ್ಲ ಕಲರ್. ಪಾಳ್ಕ ನೋಡ್ರಿ ಯಾವ ಪರಿ ಕಲರ್ ಅತ್ತ ಎಲ್ಲ ನೋಡ್ಬೋದು. ಇಲ್ಲಿ ಟ್ಯಾಂಕ್ ತೋರಿಸ್ತು ನೋಡ್ರಿ ಕಲರ್ ಯಾವ ಪರಿ ಇದೆ. ಇಲ್ಲಿ ನೋಡ್ರಿ ಕಲರ್ ರೆಡ್ ಇದ್ದಿದ್ದು ಈ ಪರಿ ಕಲರ್ ಕಿತ್ಕೊಂಡು ಹೊಂಟತಿ. ವಾಟರ್ ವಾಶ್ ಮಾಡಿಸ್ಕೊಂಡು ವಾಪಸ್ ಗ್ಯಾರೇಜ್ ಕೊಂಟಿನ ಗಾಡಿ ತೊಗೊಂಡ ನೋಡ್ಬೋದು. ಗ್ಲಾಸ್ ಇಲ್ಲ ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ರೆ. ಈಗ ನಾ ಗ್ಯಾರೇಜ್ಗೆ ಹೋಗಿ ಹಚ್ಬೇಕು. ಇವತ್ತಂತೂ ಸಂಡೇ ಏನೂ ವರ್ಕ್ ಆಗಲ್ಲ, ಅದಕ್ಕೆ ಹೊಂಟೀನಿ ಗ್ಯಾರೇಜ್ ಕಡೆ. ನೋಡ್ಬೋದು ಎಲ್ಲಿ ಗ್ಲಾಸ್ ಇಲ್ಲ ಏನಿಲ್ಲ, ಲೈಟ್ ಇಲ್ಲ, ಹಾರ್ನ್ ಇಲ್ಲ ನೋಡ್ರಿ. ಎಲ್ಲ ವೈರಿಂಗ್ ಎಲ್ಲ ಕಿತ್ತು ತಗೊಂಡ್ಬಿಟ್ರ. ಈಗ ಬರ್ರಿ ಗ್ಯಾರೇಜ್ಗೆ ಹೋಗಿ ಗಾಡಿ ಸೈಡ್ ಹಚ್ಚೋಣ. ನಮಸ್ಕಾರ ಎಲ್ಲ ಸ್ವಲ್ಪ ಮಂದಿಗೆ. ಈಗ ಟೈಮ್ ಆಗೈತಿ 4 ಗಂಟೆ 6 ನಿಮಿಷ. ಗಾಡಿ ವರ್ಕ್ ಎಲ್ಲ ಬಾಡಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗೈತಿ, ಏನೂ ಉಳಿದಿಲ್ಲ. ಎಲ್ಲ ಬಾಡಿ ವರ್ಕ್ ಆಯ್ತು, ಮತ್ತು ಕ್ಯಾಬಿನ್ ವರ್ಕ್ ಆಯ್ತು, ಮತ್ತು ರಿಪ್ ಮಾಡ್ಸೋಕೆ ಹೇಳಿದ್ನಿ, ರಿಪ್ ಆಯಿತು, ಬಂಪರ್ ಆಯಿತು. ನಾನು ಯಾವ್ದು ಕೇಳ್ತೀನಿ ಎಲ್ಲ ಥರನೂ ಗಾಡಿ ಕೆಲಸ ಎಲ್ಲ ಫೈನಲ್ ಆಗೈತಿ. ಈಗ ಬಂದಿರೋದು ಅಂದ್ರೆ ಪೇಂಟ್ ಮಾಡಿಸೋದು. ನೋಡ್ಬೋದು ಇಲ್ಲಿ ಬಂದು ನಮ್ಮ ಆಕಾರ ಯಾವ ಹಿಂಗಾಗೈತೆ ಅಂತೇಳಿ. ಇಲ್ಲಿ ವೆದರ್ದೈತೆ ನನಗೆ ಗೊತ್ತಿಲ್ಲ. 10 ದಿನದಾಗ ಅಂತೂ ಬೇಜಾರಾಗ್ಬಿಟ್ಟೈತಿ ಇಲ್ಲಿ ಬಂದು ನನಗೆ. ಕರೆಕ್ಟಾಗಿ ಊಟ ಅಂತೂ ಕರೆಕ್ಟಾಗಿ ಸೆಟ್ ಆಗವಲ್ದು. ಮತ್ತು ನಮ್ಮೂರಾದ್ರೆ ಏನಾರು ಅಡ್ಡಾಡ್ಕೊತ ಹೋಗೋದು ಮಾಡೋದು ಆಗ್ಬೋದು. ಇಲ್ಲ ಗಾಡಿ ರನ್ನಿಂಗ್ ಇತ್ತಂದ್ರೆ ಅಷ್ಟು ತೊಂದರೆ ಅನಿಸೋದಿಲ್ಲ. ಗಾಡಿ ಒಳಗಿದ್ವಿ ಅಂದ್ರೆ 10 ರಿಂದ 15 ದಿನ ಊರಿಂದ ದೂರ ಇದ್ರೂ ಏನು ಅನ್ಸಲ್ಲ. ಇಲ್ಲಿ ಬಂದು ಒಂದೇ ಕಡೆ ಕುಂದಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಡತೈತಿ. ಪುಣ್ಯಕ್ಕಿನ್ನೂ ಓನರ್ ಒಂದು ಬೈಕ್ ಕೊಟ್ಟರು ಅಂತೇಳಿ ಇನ್ನು ಟೀ ಕುಡಿಯಂಗಾದ್ರೆ ಹೋಗಿ ಟೀ ಕುಡಿ ಬರ್ತೀನಿ, ಊಟಕ್ಕೆ ಬೇಕಾದ್ರೆ ಹೋಗಿ ಬರ್ತೀನಿ. ಮತ್ತು ಅದನ್ನು ಬಿಟ್ಟರೆ ಯಾರ ಜೊತೆ ಮಾತಾಡ್ಕೊಂತ ಹೋಗಕ್ಕೆ ಫ್ರೆಂಡ್ಸು ಇಲ್ಲ, ಯಾರೂ ಇಲ್ಲ. ಗಾಡಿದಂದ್ರೂ ವರ್ಕ್ ಎಲ್ಲ ಫೈನಲ್ ಆಗೈತಿ. ಈಗ ಪೇಂಟೂ ಶನಿವಾರನೇ ಫೈನಲ್ ಆಯ್ತು. ನಿನ್ನೆ ಸಂಡೇ, ನಿನ್ನೆ ಅಂತೂ ಏನೋ ವರ್ಕ್ ಆಗಲ್ಲ. ನಿನ್ನೆ ಒಂದು ದಿನ ಸಂಚನ ಹಂಗೆ ಹೋಗ್ಬಿಡುತ್ತೆ. ಇವತ್ತು ಮುಂಜಾನೆಂತ್ರ ಪೇಂಟ್ನವರು 1-3 ಜನ ಬಂದಿದ್ರು. ಅವ್ರಿಗೆ ನಮ್ಗೆ ಎಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲಿ ನಾರ್ಮಲ್ ಕಲರ್ ತಮಿಳ್ನಾಡು ಪೇಂಟ್ ಎಲ್ಲ ಅವ್ರು ಒಂದು 25,000ದಾಗ ಏನೋ ರೆಡಿ ಮಾಡ್ತಾರೆ, ನಾರ್ಮಲ್ ಪೇಂಟ್ ಎಲ್ಲ ತಮಿಳ್ನಾಡ್ದು. ಈಗ ನಾನು ಕೇಳ್ತಿರೋದು ಎಕ್ಸ್ಟ್ರಾ ಅಂದರೆ ನನಗೆ ಇಷ್ಟ ಬಂದಂಗೆ ಪೇಂಟ್ ಮಾಡಿಸ್ಬೇಕಾದ್ರೆ 10,000 ಎಕ್ಸ್ಟ್ರಾ ಹೇಳಕತ್ತಾರೆ. ಮತ್ತು ಡಿಸೈನ್ ಎಕ್ಸ್ಟ್ರಾ ಬೇರೆ ಹೇಳ್ಯಾರ. ಬೇರೆ ಓನ್ಲಿ ಕಲರ್ ಒಂದು ನನಗೀಗ 33,000 ರೂಪಾಯಿ ಕಲರ್ ಹೇಳತ್ತಾರೆ. ಅದ್ರಾಗ 10,000 ಕ್ಯಾಬಿನ್ದವ್ರ ಕಡೆನೇ ಬರುತ್ತೆ, ಯಾಕಂದರೆ ಮೊನ್ನೆ ಬಗೆಹರಿಸಿದ್ದ ಐತಲ್ಲ. ಅದ್ರಾಗ 10,000 ಅವ್ರು ಕೊಡ್ತಾರೆ, ಈ 23,000 ನಾಲ್ಕು ಕೊಡ್ಬೇಕು. ಅದರೊಳಗಡೆ ಚೆಸ್ಸಿ ಬ್ಲ್ಯಾಕ್ ಐತಿ. ಇದು ನಾನು ಮೊದಲಿನ ಚೆಸ್ಸಿ ರೆಡ್ ಇತ್ತು. ಈಗ ಚೆಸ್ಸಿ ಎಲ್ಲ ಬ್ಲ್ಯಾಕ್ ಹೇಳೀನಿ. ಮತ್ತು ಫುಲ್ ಬಾಡಿ ವೈಟ್ ಕಲರ್ ಮಾಡ್ಸೀನಿ. ವೈಟ ಸ್ಟಿಕ್ಕರ್ ಎಕ್ಸ್ಟ್ರಾ 6,000 ಇನ್ನೂ ಸ್ಟಿಕ್ಕರ್ ಎಕ್ಸ್ಟ್ರಾ ಹೇಳ್ಯಾರ. ಮತ್ತು ಟೈಮಿಂಗ್ 10 ದಿನ ಹೇಳ್ಯಾರ. ಮತ್ತು ಇನ್ನೂ 10 ದಿನ ಏನು ಮಾಡ್ಬೇಕು ಅಂತ ತಿಳಿಯವಲ್ದು. ಅಂತೂ ಮತ್ತು ಈಗ 10 ಜನ ಹೋಯ್ತು ಆಲ್ರೆಡಿ. ನಂದು ಯಾಕಾರ ಗಾಡಿ ಟಚ್ ಆಯಿತು ಅನಿಸ್ಬಿಡತ್ತೆ ನನಗೀಗ. 20 ದಿನ ಹಂಗೆ ವೇಸ್ಟ್. ಮತ್ತು ಈಗ 10 ದಿನ ಇಲ್ಲಿತ್ತಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಸರ ಆಗ್ಬಿಟ್ಟೈತಿ. ಈಗ ನಿಮ್ಮ ಗಾಡಿ ತೋರಿಸ್ತೀನಿ ಎಲ್ಲಿ ಮಟ್ಟ ಇವತ್ತಿನವರೆಗೂ ವರ್ಕ್ ಆಯ್ತೈತೆ. ಇವತ್ತು ಮಂಡೇ, ಗಾಡಿ ನಿಮ್ಗೆ ಎಲ್ಲಿವರೆಗೂ ವರ್ಕ್ ಆಯ್ತು ಎಲ್ಲ ತೋರಿಸ್ತೀನಿ. ನೋಡ್ಬೋದು ಅಲ್ಲಿ ನಿಮ್ಮ ಗಾಡಿ ಕಾಣ್ತೈತಿ. ಈಗ ನೋಡ್ಬೋದು ಅಲ್ಲಿ ಗಾಡಿ ನಿಂತದ ನಮ್ದು. ಮ್ಯಾಗಿನ ಡ್ರಿಪ್ ಎಲ್ಲ ವರ್ಕ್ ಆಗ್ತದೆ. ಗಾಡಿ ಸಮೀಪ ಹೋಗಿ ತೋರಿಸ್ತೀನಿ ನಿಮ್ಗೆ ಈಗ ಏನೇನು ವರ್ಕ್ ಆಗೈತೆ ಅಂತೇಳಿ. ನೋಡ್ಬೋದು ಗಾಡಿ ಇಲ್ಲಿವರೆಗೂ ವರ್ಕ್ ಕಂಪ್ಲೀಟ್ ಆಗೈತೆ. ನನ್ನ ಪೂರ್ತಿ ಬಾಡಿ ವರ್ಕ್ ಏನೂ ಉಳಿದಿಲ್ಲ. ಹಿಂದಿನ ಪಾಳ್ಕ ಆಯ್ತು, ತಳಗಿಂದ ಒಂದು ಬಂಪರ್ ಹಾಕ್ಸಿದ್ನಿ. ಮೇಲ್ಗಡೆ ರಿಪ್ ಏನು ಹೇಳಿದ್ನಲ್ಲ ಇದರ ರಿಪ್ ಎಲ್ಲ ಆಗಿದ್ದ. ಮತ್ತು ಈ ಕಡೆ ಬಂದರೆ ನೋಡಿರಿ, ನಿನ್ನೆ ಏನು ವಾಟರ್ ವಾಶ್ ಮಾಡಿಸಿದ್ದೀನಿ ಗಾಡಿ ಎಲ್ಲ ಕಾಸ್ಟಿಕ್ ಸೋಡಾ ಹಾಕ್ಸಿ ಕಲರೆಲ್ಲ ಈ ಪರಿ ಹೋಗೈತೆ. ಯಾಕಂದ್ರೆ
ಫುಲ್ ಚೆಸ್ ಎಲ್ಲ ಕಲರ್ ಹೊಡಿಸ್ಬೇಕಲ್ಲ, ಎಲ್ಲ ಪೂರ್ತಿ ಗಾಡಿ ಕೆಲಸನ. ಇದೊಂದು ನಿನ್ನೆ ಲಾಸ್ ಮಾಡ್ಕೊಂಡ್ವಿ. ಇದೇನೋ ಗೊತ್ತಿಲ್ಲ, ವೈರಿಂಗ್ ಕಲೆಕ್ಷನ್ ಚೇಂಜ್ ಮಾಡಿದ್ರು ಏನಾಯಿತು ಗೊತ್ತಿಲ್ಲ. ನಿಂತಲೇ ಬಲೂನ್ ಬಸ್ಟ್ ಆಗಿ ಗೊತ್ತಿದೆ. ಇದಾದ್ಮೇಲೆ ನೋಡ್ರಿ ಇದೊಂದು ಹೊಸದು ಮತ್ತೆ ಗಾರ್ಡ್ ಮಾಡಿಸಿದ್ವಿ ಬೇರೆದು ಅಂತೇಳಿ. ನೋಡ್ಬೋದು ರಿಪ್ಪ ಬಾಡಿ ಕರ್ಸಲ ವರ್ಕ್ ಆಗೈತಿ. ಈಗ ಮುಂದಿನ ಶೋ ಒಂದು ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ಬೋದು ಇದರ ಶೋ ಎಲ್ಲ ವರ್ಕ್ ಆಗಿ ರೆಡಿಯಾಗಿ ನಿಂತೈತಿ. ಫೈನಲ್ ಆಗೈತಿ ಗಾಡಿದೇನು ಕೆಲಸ ಅಂದ್ರೂ ಯಾವುದೂ ಉಳಿದಿಲ್ಲ. ಪೇಂಟಿಗೆ ಹೋಗ್ಬೇಕು ಇಲ್ಲಿಂದ ಸ್ಟ್ರೈಟ್. ಇದೊಂದು ಗ್ರಿಲ್ ತರಕತ್ತಾರ, ಗ್ರಿಲ್ ತಂದ್ಮೇಲೆ ಹೋಗಿ ಪೇಂಟಿಗೆ ಹೋಗಿ ಬಿಟ್ಟು ಬರ್ಬೇಕು. ಮೇನ್ ಬೋರ್ಡ್ ಇನ್ನೂ ಚೇಂಜ್ ಮಾಡ್ಸೋದಿಲ್ಲ, ಅದೇ ಥರ ಐತೆ ಮೇನ್ ಬೋರ್ಡ್. ನಮಸ್ಕಾರ ಎಲ್ಲರಿಗೆ. ಟೈಮಿಗೆ 5:53. ನಾವಿಲ್ಲೇ ಇನ್ನೂ ಸಂಕ್ರಿ ಒಳಗೆ ಇದ್ದೀವಿ. ಆಗಲೇ ಹೇಳಿದ್ನಲ್ಲ, ಇದು ಕಲರ್ ಪೇಂಟ್ ಶಾಪ್ ಗ್ಯಾರೇಜ್ಗೆ ಬಂದೀವಿ. ಪೇಂಟ್ ವರ್ಕ್ ಗ್ಯಾರೇಜ್ಗೆ ನೋಡ್ಬೋದು. 1 2 3 4 5 6 7 8 8 9 10 11 12 13 ತಡ ಒಂದು ನಿಮಿಷ ಮುಂದೆ ಹೋಗ್ಬೇಕು. ಗಾಡಿ ದೂರದವು 14, ನಂದೊಂದು 15, 16, 17, 18 ಗಾಡಿ ಅದಾವೆ ಇಲ್ಲೇ. 18 ಗಾಡಿ ಒಳಗಡೆ ಒಂದು 2 ಗಾಡಿ ಫೈನಲ್ ಆಗ್ಯಾವ. ಇದು ಗಾಡಿ ಫೈನಲ್ ಆಗೈತೆ, ಮತ್ತು ಅಲ್ಲೊಂದು ಫೈನಲ್ ಆಗೈತೆ, ಇದು ಫೈನಲ್ ಆಗೈತೆ, ಇದೊಂದು ಫೈನಲ್ ಆಗೈತಿ. ಬಂದಂದ್ರು ಗಾಡಿ ಇಲ್ಲಿ ಸೈಡ್ ಹಾಕಿಬಿಟ್ಟಿವಿ. ಯಾವಾಗ ಮುಟ್ತಾರಂತ ಅದಂದ್ರೂ ಗೊತ್ತಿಲ್ಲ. ನೋಡ್ಬೋದು ನಮ್ಮ ಅಂಬಾರಿ ರೋಡಿ ಬೀಳಕ್ಕೆ ಇನ್ನು ಎಷ್ಟು ದಿನ ತಗೋತೈತೋ, ಎಷ್ಟು ದಿನ ಇಲ್ಲೋ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಇಲ್ಲೋ ಹಿಂಗೆ ರೆಡಿಯಾಗಿ ನಿಂತೈತೆ ನಮ್ಮ ಅಂಬಾರಿ. ಇವು ಸ್ಟೆಪ್ ಇವತ್ತು ರೆಡಿ ಮಾಡಿದ್ರು, ಮುಂಜಾನೆ ಮರೆತು ಬಿಟ್ಟಿದ್ರು ಅವರು. ಇವತ್ತು ನಾ ಹೇಳಂಟ್ಲಿ ಸ್ಟೆಪ್ನು ರೆಡಿ ಮಾಡಿಕೊಟ್ರು. ನೋಡ್ರಿ ಕಾಲಿಟ್ಟು ಹತ್ತಾಕಿದೆ ಸ್ಟೆಪ್ಪ. 3 ಇವ ಸ್ಟೆಪ್ ರೆಡಿ ಮಾಡಿದ್ರು. ನಮ್ಗೆ ಇನ್ನೊಂದು ಇದೊಂದು ತೋರಿಸ್ಬಿಡ್ತೀನಿ, ಒಂದೇ ಕೈಯಾಗಿ ತೋರ್ಸಾತೀನಿ ನೋಡ್ರಿ. ಒಂದೇ ಕೈಯಾಗ ಓಪನ್ ಆತ್ಲ. ಫಸ್ಟಿಗೆ ಅದು ಟೈಟ್ ಇತ್ತಲ್ಲ, ಅದಕ್ಕೆ ಅವತ್ತಷ್ಟು ಗುದ್ದಾಡಿಸ್ತೆ. ಈಗ ಮತ್ತೊಂದು 3-4 ದಿನದಾಗ ಒಂದೇ ಕೈಯಾಗ ಓಪನ್. ಕ್ಲೋಸ್ ಮಾಡೋಕ್ಕೆ 2 ಕೈ ಬೇಕು, ಯಾಕಂದ್ರೆ ಕ್ಲೋಸಿಂಗ್ ಮಾಡೋಕ್ಕೆ ಸ್ವಲ್ಪ ಭಾಳ ಟೈಟ್ ಬರುತ್ತೆ, ಆಗಲ್ಲ ಕ್ಲೋಸ್ ಮಾಡೋಕ್ಕೆ. ಒಂದೇ ಕೈಯಾಗ ಓಪನ್ ಮಾಡ್ಬೋದು. ನೋಡ್ರಿ ಅಂಬಾರಿ ಇಲ್ಲಿ ನಿಂತು ಬಿಡತ್ತಿ. ಇದು ಫೈನಲ್ ಆಗೈತಿ ಗಾಡಿ. ಆಲ್ಮೋಸ್ಟ್ ಒಂದು 18 ಗಾಡಿ ಒಳಗೆ ಒಂದು 7-8 ಗಾಡಿ ಫೈನಲ್ ಆಗ್ಯಾವು. ನೋಡ್ರಿ ಕಲರ್ ಹೆಂಗೈತೆ ನೋಡ್ರಿ. ನಿನ್ನೆ ವಾಟರ್ ವಾಶ್ ಮಾಡಿಸಿದ್ದು ಹಣೆ ಬಾರಿದೆ. ಕಾಸ್ಟಿಕ್ ಸೋಡಾ ಹಾಕಿ ಏನು ವಾಟರ್ ವಾಶ್ ಮಾಡ್ತಾರೆ. ಇದು ನೋಡ್ರಿ ಇದನ್ನೆಲ್ಲ, ಇದು ಸರಿ ಕಲರ್ ಹೋಗೈತೆ. ಇದನ್ನು ಬಿಡ್ರಿ, ಇಲ್ಲಿ ಡೋರ್ ನೋಡ್ಬೇಕು ನೀವು. ಡೋರೀಸ್ ಹಿಡಿದು ನೋಡಿ ಸ್ವಲ್ಪ ಇಲ್ಲಿ ಸ್ಪ್ರೇ ಮಾಡೋ ಮುಂದೆ, ಇಲ್ಲಿ ತಳಗಡೆ ಎಲ್ಲ ಸ್ಪ್ರೇ ಮಾಡೋ ಮುಂದೆ ಸಿಡ್ದಿದ್ದೆ. ನಾ ಇನ್ನೂ ನಿನ್ನೆ ಭಯ ಪಟ್ಬಿಟ್ಟಿದ್ದೆ, ಯಾಕಂದ್ರೆ ಗಾಡಿ ವಾಟರ್ ವಾಶ್ ಮಾಡೋ ಮುಂದೆ ನಂದು ಇನ್ನೊಂದು ಡೈನಮೋ ಏನು ಬರುತ್ತಲ್ಲ, ಸ್ಟಾರ್ಟರ್ ಬೇರೆ ಡೈನಮೋ ಬೇರೆ. ಅಲ್ಲಿ ಸ್ಟಾರ್ಟರ್ ಅಂತಕ್ಕೆ ನೀರು ಬಿಡ್ತಂದ್ರೆ ಸ್ಟಾರ್ಟ್ ಆಗತ್ತೇವಲ್ಲ, ಸ್ಟಾರ್ಟರ್ ಸುಟ್ಟೈತೇನೋ ಅಂದ್ಕೊಂಡಿದ್ದೆ ನಾನು. ದೇವ್ರ ಪುಣ್ಯಲ್ಲಿ ಏನೂ ಆಗಲಿಲ್ಲ. ನೋಡ್ಬೋದು ಯಾವ ಪರಿ ಕಲರ್ ಹೆಂಗಾಗೈತೆ ನೋಡಿ. ಕಾಸ್ಟಿಕ್ ಸೋಡಾದಿದೆಲ್ಲ ಮಹಿಮೆ. ಕಾಸ್ಟಿಕ್ ಸೋಡಾದಾಗ ಒಂದು 3 ಲೀಟ್ರ್ ಡೀಸೆಲ್ ತಂದು ಕೊಟ್ಟಿದ್ದೆ. ಡೀಸೆಲ್ ಮಿಕ್ಸ್ ಮಾಡಿ ಹೊಡೆದ್ರೆ ಇದೆಲ್ಲ ಕಲರ್ ಹಿಂಗಾಗೈತಿ. ಒಂದೊಂದು ಕಡೆ ಕಿತ್ತೈತಿ, ಒಂದೊಂದು ಕಡೆ ಕಿತ್ತಿಲ್ಲ. ಸರಿಯಾಗಂತೂ ವಾಟರ್ ವಾಶ್ ಮಾಡಲಿಲ್ಲ ಇವರು, ನಿಜ ಹೇಳ್ತೀನಿ. ನನಗೆ ಕ್ಲೀನ್ ಅನಿಸ್ಲೇ ಇಲ್ಲ ಗಾಡಿ. ಬಾಡಿ ಸರಿಯಾಗಿ ಏನೂ ತಿಕ್ಕಲಿಲ್ಲ. ಸುಮ್ FC ಅಂತ ಹೇಳ್ಬಿಟ್ರೆ ಏನು ಮಾಡ್ತಾರೆ ಇವರು. ಇವ್ರ ಕಡೆ ಹಂಗಂದ್ರೆ ಇಷ್ಟು ನಮ್ಮ ಕಡೆ ಅಷ್ಟು ಗಾಡಿ ಮ್ಯಾಗ ಕಾಳಜಿ ಇರಲ್ಲ. ಯಾಕಂದ್ರೆ ನಾನು ಬಂದು ಒಂದು 10 ದಿನದಾಗ ಕೇಳಿದೆ. ಇವ್ರದ್ದೇನು ಮಂದಿಗೆ FC ಆಗ್ಬೇಕಾ, RTO ನೋಡ್ತಾನೆ ಅಷ್ಟೇ, ಅಲ್ಲಿ ಮಟ್ಟ ಅಷ್ಟೇ ವರ್ಕ್ ಮಾಡ್ತಾರೆ ಅಷ್ಟೇ. ನಾವು ಹೆಂಗಂದ್ರೆ ಒಂದು 20 ಸಾವಿರ ಹೋದ್ರು ಅಲ್ಲಿ. ನಾನು ಒಬ್ಬನ ಅಲ್ಲ, ಇದು ನಮ್ಮ ಕರ್ನಾಟಕದ ಎಲ್ಲ ಗಾಡಿಯವ್ರು ಹೇಳಕತ್ತೀನಿ. ನಾವು ಓನರ್ಸ್ ಬಂತು, ಡ್ರೈವರ್ಸ್ ಬಂತು, ಗಾಡಿ ಮೇಲೆ ಕಾಳಜಿ ಜಾಸ್ತಿ ನಮ್ಮ ಕರ್ನಾಟಕದಾಗ. ಇಲ್ಲಿ ಕಾಳಜಿ ಇರ್ತಾರೆ ಇಲ್ಲಂದಿಲ್ಲ, ಬಟ್ ಹಂಗೆ ಬೇಕು ನಮ್ಗೆ, ಹಿಂಗೆ ಬೇಕು, ಇದೇ ಥರ ಆಗ್ಬೇಕು ಅಂತ ನಾವು ಹಿಡ್ದಂಗೆ ಹಿಂಗೇನು ಆಗಲ್ಲ ಇವ್ರದ್ದು. ಸುಮ್ಮನೆ ಏನು FC ಕಂಡೀಷನ್ ಗಾಡಿ ರನ್ನಿಂಗ್ ಮಾಡೋ ಆಗುತ್ತಾ, ರನ್ನಿಂಗ RTO ಪಾಸಿಂಗ್ ಮಾಡ್ತಾನ, ಅಷ್ಟಾದ್ರೆ ಮುಗಿದೋಯ್ತು ಇವ್ರದ್ದು. ನಾವು ಹುಚ್ಚರು ಅನ್ಸುತ್ತೆ ಒಂದು ಸಾರಿ ನೋಡಿದ್ರೆ ನಮ್ಗೆ ಅನ್ನ ಹಾಕೋ ಅಂಬಾರಿದೆ. ಇದರಿಂದ ನಮ್ಗೆ ಇದಕ್ಕಾಗಿ ಏನು ಕಷ್ಟ ಅನಿಸಲ್ಲ. ಆಗ್ಬೋದು, ಇನ್ನೊಂದು ಸ್ವಲ್ಪ ಸಾಲ ಆಗುತ್ತಷ್ಟೆ, ಮತ್ತೇನಾಗಲ್ಲ. ಅರೇನು ನಮ್ಮ ಅಂಬಾರಿ ನನ್ನ ಸಾಥ್ ಕೊಟ್ಟರೆ ಏನು ದೊಡ್ಡದಿಲ್ಲ. ಮತ್ತು ಸಿಗೋನು, ಬಾಯ್.